ಪಕ್ಷಗಳ ತೀವ್ರ ಗದ್ದಲ ಗಲಾಟೆಯ ನಡುವೆ ಲೋಕಸಭೆಯಲ್ಲಿ 3 ಮಸೂದೆಗಳು ಮಂಡನೆಯಾಗಿದೆ. ಕ್ಷೇತ್ರ ಪುನರ್ವಿಂಗಡಣೆ, ಮಹಿಳಾ ಮೀಸಲಾತಿ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ಮಸೂದೆಯನ್ನ ಮಂಡಿಸಲಾಯಿತು. ಒಟ್ಟು 18 ಗಂಟೆಗಳ ಕಾಲ ಲೋಕಸಭೆಯಲ್ಲಿ ಮಸೂದೆಗಳ ಚರ್ಚೆ ಕೂಡ ನಡೆಯಲಿದೆ. ಪ್ರತಿಪಕ್ಷ ನಾಯಕರ ಕೋರಿಕೆಯ ಮೇರೆಗೆ ಮಸೂದೆಗಳನ್ನ ಮತದಾನ ಹಾಕಲಾಯಿತು. ಮಸೂದೆ ಪರವಾಗಿ 251 ಸಂಸದರು ಮತ ಚಲಾಯಿಸಿದ್ರೆ 185 ಸಂಸದರು ವಿರೋಧ ವ್ಯಕ್ತಪಡಿಸಿದ್ರು. ಇನ್ನು ಮಸೂದೆಯನ್ನ ಬೆಂಬಲಿಸುವಂತೆ ಮೋದಿ ಕೂಡ ಕರೆ ನೀಡಿದ್ರು. ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. साथियों, हम भ्रम में न रहे, हम उस अहंकार में न रहे, और मैं हम शब्द प्रयोग कर रहा हूं, मैं और तुम की बात नहीं कर रहा हूं। मैं हम इस भ्रम में न रहे कि हम देश की नारी शक्ति को हम कुछ दे रहे हैं। जी नहीं, उसका हक है। और हमने कई दशकों से उसको रोका हुआ है। आज उसका प्रायश्चित करके हमें उस पाप में से मुक्ति पाने का यह अवसर है। But the way in which they have brought, for that we have got reservations, and it is politically motivated just to trap and suppress the opposition parties. The government is doing like this. Therefore, we all have decided we will, though continuously we are supporting Women's Reservation Bill 2010, then even 2023, it is unanimously accepted the constitutional amendment. ಸರ್, ಇಬ್ಬರು ಘಟಾನುಘಟಿ ನಾಯಕರುಗಳು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಮಾತನಾಡ್ತಿದ್ದೇನೆ ಗಮನಿಸ್ತಾ ಇದ್ವಿ. 33% ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಕಾಂಗ್ರೆಸ್ಸೇ ಸ್ವತಃ ನಾವೇ ತರಬೇಕು, ಜಾರಿ ತರಬೇಕು ಮೀಸಲಾತಿಯನ್ನ ಅಂತ ಹೇಳ್ಕೊಂಡಿದ್ರು. ಬಟ್ ಆಲ್ ಆಫ್ ದಿ ಸಡನ್ ಈಗ ಯಾಕೆ ಬೇಡ ಅಂತಿದ್ದಾರೆ ಅಂತ? ಬೇಡ ಅಂತ ಇರೋದಂತಲ್ಲ, ಮಹಿಳಾ ಮೀಸಲಾತಿಗೆ ಅವರ ಒಪ್ಪಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ 2029 ಲೋಕಸಭಾ ಚುನಾವಣೆಯಲ್ಲಿ ಈ ಮೀಸಲಾತಿಯನ್ನು ತುರುಗಿಸ್ತಾ ಇದ್ದಾರೆ. ಇವ್ರಿಗೆ ಬೇಕಾದಂತೆ ಮರು ವಿಂಗಡಣೆ ವಿಚಾರದಲ್ಲಿ ಲಾಭಕ್ಕೆ ಬೇಕಾದಂತೆ ಮಾಡ್ತಾ ಇದ್ದಾರೆ ಈ ಮಸೂದೆಗಳನ್ನು ಅನ್ನುವಂಥ ನಿಟ್ಟಲ್ಲಿ ಬರ್ತಾ ಇರುವಂಥದ್ದು. ಏಕಾಏಕಿ ಅವರು ಮಹಿಳಾ ಮೀಸಲಾತಿ ಮಸೂದೆಯನ್ನೇನಾದರೂ ವಿರೋಧ ವ್ಯಕ್ತಪಡಿಸಿದ್ರೆ ಇಡೀ ದೇಶ ಮತ್ತೆ ಎದ್ದು ಕಾಂಗ್ರೆಸ್ ವಿರುದ್ಧವಾಗಿ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಅವರು ಆ ಪ್ರಯತ್ನಕ್ಕೆ ಕೈ ಹಾಕ್ತಾ ಇಲ್ಲ. ಮಹಿಳಾ ಮೀಸಲಾತಿಯ ವಿರೋಧ ಅಲ್ಲ, ಆದರೆ 2029 ಲೋಕಸಭಾ ಚುನಾವಣೆಗಾಗಿ ಇವರ ಕಾರ್ಯತಂತ್ರ ಬೇರೆ ಇದೆ. ಇವರು ಆ ನಿಟ್ಟಲ್ಲಿ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ವಿಚಾರ ಅಲ್ಲ. ಇದು ಮೀಸಲಾತಿ ಅನ್ನುವಂಥದ್ದು ದೇಶವ್ಯಾಪಿ ಬೇರೆ ನಿಟ್ಟಲ್ಲಿ ಕಾರ್ಯಾಚರಣೆಗೆ ಒಳಗಾಗಬೇಕೇ ವಿನಃ ಇವರ ರಾಜಕೀಯಕ್ಕೆ ಒಳಗಾಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ಸು. ಅದರ ಸ್ಪಷ್ಟನೆ ಅವ್ರ ಕಡೆನೂ ಇಲ್ಲ. ಸ್ಪಷ್ಟನೆ ಇಲ್ಲದೇ ಇದ್ರೂ ಕೂಡ ಮಹಿಳಾ ಮೀಸಲಾತಿಯನ್ನು ವಿರೋಧ ಪಡಿಸ್ತೀವಿ ಅನ್ನುವಂಥ ನಿಟ್ಟಲ್ಲೂ ಅವ್ರು ಮಾತಾಡ್ತಾ ಇಲ್ಲ. ವಿರೋಧ ಇರೋದು 2029 ಲೋಕಸಭಾ ಚುನಾವಣೆಯಲ್ಲಿ ಇದನ್ನು ಮಹಿಳಾ ಮೀಸಲಾತಿ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಇವರು ಏನು ಕ್ಷೇತ್ರಗಳ ವಿಂಗಡಣೆ ಮಾಡಿಕೊಂಡು ಅಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಗಳನ್ನ ಕೊಡ್ತಾ ಲೋಕಸಭಾ ಚುನಾವಣೆಗೆ ತರಾತುರಿಯಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಮರು ವಿಂಗಡಣೆ ವಿಚಾರದಲ್ಲಿ ಒಂದಷ್ಟು ರಾಜಕೀಯ ಲಾಭ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇರೋದು BJP ಅನ್ನುವಂಥ ವಿರೋಧವನ್ನು ಕಾಂಗ್ರೆಸ್ ವ್ಯಕ್ತಪಡಿಸ್ತಿರೋದು. ಹಾಗಾಗಿ ಕಾಂಗ್ರೆಸ್ಸಿಗೆ ವಿರೋಧ ಅನ್ನೋದಕ್ಕಿಂತ BJPಗೆ ಲಾಭ ಆಗ್ತಾ ಇದೆಯಲ್ವಾ ಅನ್ನುವಂಥ ಕಾನ್ಸೆಪ್ಟೇ ಅದು ಅತಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಅದನ್ನು ಅವರು ವಿರೋಧ ವ್ಯಕ್ತಪಡಿಸಲೇಬೇಕು, ಪಡಿಸಿದ್ದಾರೆ ಅಷ್ಟೇ. ಮೋಸ್ಟ್ ಪ್ರಾಬಬ್ಲಿ ಇದು ಅಂಗೀಕಾರ ಆಗೋದಕ್ಕೆ 360 ಸಂಖ್ಯಾಬಲ ಬೇಕು. ಇವ್ರ ಹತ್ರ 293 ಇದೆ, ಇನ್ನೂ ಒಂದು 67 ಸಂಖ್ಯಾಬಲ ಬೇಕಾಗುತ್ತೆ ಲೋಕಸಭೆಯಲ್ಲಿ. ಇಲ್ಲಿ 163ರಲ್ಲಿ 142 ಮಾತ್ರ ಇರೋದು ಇವ್ರ ಹತ್ರ, ಇನ್ನೂ 21 ಸಂಖ್ಯಾಬಲ ಬೇಕು. ಆದರೆ ಇಂಥ ಒಂದು ಮಹತ್ವದ ಮಸೂದೆಗಳು ಪಾಸಾಗ್ತಿರ್ಬೇಕಾದ್ರೆ ಒಂದಷ್ಟು ಅಲ್ಲಿಯ ಹಾಜರಾತಿಗಳನ್ನು ಇಲ್ಲದೇ ಇರುವಂತೆ ಮಾಡುವಂಥದ್ದು, ಈ ನಿಟ್ಟಲ್ಲೆಲ್ಲ ಕೆಲಸಗಳ ನಡೀತವೆ. ಇವರ ಬಹುಮತವನ್ನು ಕುಗ್ಸೋದಕ್ಕೆ ಹಾಜರಾತಿ ಇಲ್ಲದಿರುವಂಥ ನೋಡ್ಕೊಳ್ಳುವಂಥ ಪ್ರಯತ್ನ ಕೂಡ ಕಾಂಗ್ರೆಸ್ ಮಾಡುತ್ತೆ. ಅದೇ ನಿಟ್ಟಲ್ಲಿ BJP ಕೂಡ ಇಲ್ಲಿ ಸಂಖ್ಯಾಬಲ ಏನಿದೆ ಇವ್ರದ್ದು 231 ಸಂಖ್ಯಾಬಲ ಏನಿದೆ ಲೋಕಸಭೆಯಲ್ಲಿ
ಅವರು ಗೈರು ಆಗುವಂತೆ ನೋಡುವಂಥದ್ದು ಅಥವಾ ಅವ್ರ ಕಡೆಯಿಂದನೇ ಈ ಕಡೆ ಮತ ಬೀಳುವಂತೆ ಮಾಡುವಂಥದ್ದು ಇವೆಲ್ಲ ಮಾಡಿ, ಯಾಕಂದರೆ ನಾರಿ ಶಕ್ತಿಯನ್ನು ಹೆಚ್ಚಿಸಬೇಕು. ನಮ್ಮ ದೇವೇಗೌಡರು 96-97ನಲ್ಲಿ ದೇವೇಗೌಡರು ಮೊದಲ ಬಾರಿಗೆ ಈ ಮಹಿಳಾ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದ್ದು. ಹಾಗಾಗಿ ಕರ್ನಾಟಕಕ್ಕೂ ಹೆಮ್ಮೆ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕರ್ನಾಟಕದ ಒಬ್ಬ ಪ್ರಧಾನಮಂತ್ರಿ ಬರೀ 11 ತಿಂಗಳಿದ್ರೂ ಕೂಡ ದೇಶದ ಮಹಿಳೆಯರನ್ನು ಮನದಲ್ಲಿಟ್ಟುಕೊಂಡು ಒಂದು ಸ್ಪಷ್ಟವಾದ ಕಲ್ಪನೆ ಇಟ್ಟುಕೊಂಡು ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು ಮತ್ತು ಅದರ ಬಗ್ಗೆ ಧ್ವನಿಯಾಗಿದ್ದರು. ಪ್ರಯತ್ನ ಫಲಿಸದೇ ಇರ್ಬೋದು, ಆದರೆ ಅವತ್ತು ಬಿತ್ತಿದ ಬೀಜ ಇವತ್ತು ಮರ ಆಗಿ ಹಣ್ಣು ಕೊಡೋ ಕಾಲ ಬಂದಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಮೂಲಕ ಆದರೂ ಆಗ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಖುಷಿ ಪಡಬೇಕು. ಯಾಕಂದರೆ ಸಮಾನ ಹಕ್ಕನ್ನು ಕೇಳುವಂಥ ಜಗತ್ತಲ್ಲಿ ಇವತ್ತು ಈ ನಿಟ್ಟಲ್ಲಿ ನಮ್ಮ ದೇಶ ನಡೀತಾ ಇರುವಂಥ ಹಾದಿಯಲ್ಲಿ ಈ ಒಂದು ಪ್ರಯತ್ನ ಆಗ್ತಾ ಇದೆ. ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುವಂಥ ಪ್ರಯತ್ನ ಮಾಡ್ತಾ ಇಲ್ಲ, ರಾಜಕೀಯ ಲಾಭವನ್ನು ಬಿಜೆಪಿ ಎತ್ತುತ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಇದೆ. ಅಲ್ಲ ಸರ್, ಇದೇ ಕೇಂದ್ರ ಸರ್ಕಾರ 2027 ಜನಗಣತಿ ಆಗೋಗ್ಲಿ, ಅದಾದ್ಮೇಲೆ ಪುನರ್ವಿಂಗಡಣೆ ಆಗ್ಲಿ ಅಂತ ಹೇಳಿದ್ರು. ಬಟ್ ಈ ಜಾತಿ ಗಣತಿ ಜನಗಣತಿ ಎಲ್ಲ ಮುಗಿಯೋದಕ್ಕೆ 2030 ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಹೇಗೆ ಜಾರಿಗೆ ತರ್ತಾರೆ? ಇದೇ ರಾಜಕೀಯ ಲಾಭ ಲೆಕ್ಕಾಚಾರ ಅಂತ ಹೇಳೋದು. ಈಗ ನೀವು ಚುನಾವಣೋತ್ತರದಲ್ಲಿ ಏನೋ ಮಾಡೋದಕ್ಕೆ ಹೋದ್ರೆ ಲಾಭ ಮತ್ತೆ ಇನ್ನೊಂದು ಎಲೆಕ್ಷನರಿ ಕಾಯ್ಬೇಕಾಗತ್ತೆ. ಇಲ್ಲಿ ಕ್ಷೇತ್ರ ಮರುವಿಂಗಡಣೆ ಆದಲ್ಲಿ ಹೆಚ್ಚು ಲಾಭ ಬಿಜೆಪಿಗೆ ಆಗುವಂಥದ್ದು. ಈ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಹೋದರೆ ಒಂದಷ್ಟು ಇವ್ರನ್ನೆಲ್ಲ ಒಡೆದು ಕೂತ್ಕೊಳ್ಳುವಂಥದ್ದು. ಎಲ್ಲಿ ಈ ದಕ್ಷಿಣದಲ್ಲಿ ನಮ್ಮಲ್ಲೂ ಕೂಡ ಪ್ರಾಬಲ್ಯ ಬಿಜೆಪಿಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇದು ಇಡೀ ದೇಶವ್ಯಾಪಿ ಒಂದು ಮುಷ್ಟಿಗೆ ತಗೊಳ್ಳುವಂಥ, ಕಪಿ ಮುಷ್ಟಿಗೆ ತಗೊಳ್ಳುವಂಥ ಪ್ರಯತ್ನ ಅನ್ನುವಂಥದ್ದು ಕಾಂಗ್ರೆಸ್ ಇವತ್ತಿಗೂ ವಾದ ಮಾಡ್ತಾ ಇರುವಂಥದ್ದು. ಇವರೆಲ್ಲ ಯೋಚನೆ ಮಾಡ್ತಾ ಹೋದರೆ ಸರಿಯಾಗಿ ಸಮರ್ಥಿಸ್ಕೊಳ್ಳೋದಕ್ಕೆ ವಿರೋಧ ಪಕ್ಷದ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದೇ ಇಲ್ಲಿ ಬಿಜೆಪಿಗೆ ಲಾಭ. ಬಿಜೆಪಿಗೆ ಪ್ರಬಲ ವಿರೋಧ ಪಕ್ಷದ ಅಥವಾ ವಿರೋಧ ಪಕ್ಷದ ನಾಯಕ ಇದ್ದು ಬಿಟ್ಟಿದ್ರೆ ಇವತ್ತು ಮೋದಿಯ ಜಂಗಾಬಲ ಹುಡುಗಿಸೋದಕ್ಕೆ ಒಂದಷ್ಟು ವಿಚಾರಗಳಿದ್ದು. ಆದರೆ ಸಮರ್ಥ ನಾಯಕತ್ವದ ಕೊರತೆಯಲ್ಲಿ ಈ ಮೈತ್ರಿಕೂಟ ಇರೋದ್ರಿಂದ ಇವರಿಗೆ ಸ್ವಲ್ಪ ಬಲ ಕಡಿಮೆ ಮಾಡಿಸುವ ಶಕ್ತಿ ಈ ಎದುರುಗಡೆಯಿಂದ ಆಗ್ತಾ ಇಲ್ಲ. ಆಗೋದ್ರಿಂದ ಇಲ್ಲೆಲ್ಲೋ ಒಂದು ಕಡೆ ಇವ್ರ ಬಲ ಹೆಚ್ಚುತ್ತಾನೆ ಹೋಗ್ತಾ ಇದೆ, ಇವರು ತಗೊಂಡಿದ್ದ ನಿರ್ಣಯಗಳೆಲ್ಲ ಪಾಸಾಗ್ತಾನೆ ಹೋಗ್ತಾ ಇದ್ದಾವೆ. ಬಟ್ ಈ ವಿಚಾರದಲ್ಲಿ ಬಂದರೆ, ಮಹಿಳಾ ಮೀಸಲಾತಿ ದೇಶದ ವಿಚಾರಕ್ಕೆ ಬಂದರೆ, ದೇಶದ ಮಹಿಳಾ ವಿಚಾರದಲ್ಲಿ ಬಂದರೆ ಒಂದು ಒಳ್ಳೆ ಪ್ರಗತಿ ಅಂತಲೇ ಹೇಳ್ಬೋದು. ಕರ್ನಾಟಕದ ಪ್ರಧಾನಿ ಕನಸು ಹೊತ್ತಿದ್ದನ್ನ ಈಗ ಆಗ್ತಾ ಇದೆ ಅನ್ನೋಂಥದ್ದಕ್ಕೆ ಖುಷಿ ಪಡೋಣ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.